ದೇವರು ನನ್ನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾರೆ. ನಾನು ಯೆರೆಮೀಯ 30:17 ಘೋಷಿಸುತ್ತೇನೆ. ದೇವರು ನನ್ನನ್ನು ಗುಣಪಡಿಸಿ ಪುನಃಸ್ಥಾಪಿಸುತ್ತಾರೆ ಮತ್ತು ನನ್ನ ಬಾಸುಂಡೆಗಳನ್ನು ವಾಸಿ ಮಾಡುತ್ತಾರೆ. ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣಮುಖಳಾಗಿದ್ದೇನೆ. ಅವರು ನನ್ನ ರೋಗವನ್ನು ತೆಗೆದುಕೊಂಡರು, ಅವರು ನನ್ನ ನೋವನ್ನು ಹೊತ್ತುಕೊಂಡರು. ನಾನು ಗುಣಮುಖನಾಗುವುದು ದೇವರ ಚಿತ್ತ ಎಂದು ನಾನು ನಂಬುತ್ತೇನೆ. ನಾನು ಎಲ್ಲ ಸ್ಥಿತಿಗಳ ಮೇಲೆ ಮಾತನಾಡುತ್ತೇನೆ, ಅವು ಪಾಲಿಸಬೇಕು. ನಾನು ಪವಾಡಗಳು, ಚಿಕಿತ್ಸೆಗಳು, ಚಿಹ್ನೆಗಳು ಮತ್ತು ಅದ್ಭುತಗಳನ್ನು ಮಾತನಾಡುತ್ತೇನೆ. ಯೇಸುವಿನ ಹೆಸರಿನಲ್ಲಿ ನನ್ನೊಳಗೆ ಬಿಡುಗಡೆ ಮಾಡಿ, ಇದು ನನ್ನ ಘೋಷಣೆ. ಆಮೆನ್. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ. Praise the Lord. ದೇವರಿಗೆ ಮಹಿಮೆಯಾಗಲಿ. Our God is a good God and He is alive in our midst. ನಮ್ಮ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ, ನಮ್ಮ ಮಧ್ಯದಲ್ಲಿ ಜೀವಿಸುವಂತವನಾಗಿದ್ದಾನೆ. The Jesus whom I am preaching is not dead but He is alive in our midst. ನಾನು ಮಾತನಾಡುತ್ತಿರುವಂತ ದೇವರು ಆತನು ಸತ್ತಂತ ದೇವರಲ್ಲ, ಆತನು ನಮ್ಮ ಮಧ್ಯದಲ್ಲಿ ಜೀವವುಳ್ಳ ದೇವರಾಗಿದ್ದಾನೆ. Jesus loves each one of you. ಯೇಸು ನಮ್ಮೆಲ್ಲರನ್ನು ಸಹ ಪ್ರೀತಿ ಮಾಡುವಂತವನಾಗಿದ್ದಾನೆ. Even as you're waiting upon the Lord, I'm telling you, get ready, because God is going to speak through His living words and the word will touch your lives. ನಾವು ದೇವರ ಸಮ್ಮುಖದಲ್ಲಿ ಕಾಯುತ್ತಿರುವಾಗ ನಾನು ಒಂದನ್ನ ಹೇಳಬಲ್ಲೆ, ನಾವು ದೇವರ ಬಳಿಯಲ್ಲಿ ಕಾಯುತ್ತಿರುವಾಗ ಆತನ ವಾಕ್ಯಗಳ ಮುಖಾಂತರವಾಗಿ ಆತನು ನಮ್ಮನ್ನ ಮುಟ್ಟುವಂತವನಾಗಿದ್ದಾನೆ. Because the word what you hear, it is not a dead word but it is alive and it is active. It is like a double-edged sword. ಯಾಕಂತಂದ್ರೆ ಆತನ ವಾಕ್ಯಗಳು ಎಂದಿಗೂ ಸತ್ತಂತ ವಾಕ್ಯಗಳಲ್ಲ, ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂತದ್ದು, ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದೆ. God's word is alive and it is active, the Bible says. ದೇವರ ವಾಕ್ಯ ಹೇಳುತ್ತೆ ಆತನ ವಾಕ್ಯಗಳಿಗೆ ಜೀವವಿದೆ, ಆ ಜೀವವು ಅದು ಕ್ರಿಯೆ ಮಾಡುವಂತದ್ದಾಗಿದೆ. When you hear the word of God, I'm telling you, the word of God will release you from every bondages and you will see a breakthrough, because the living word is entering into your life and it will bring a transformation in your life. ಈ ಜೀವವುಳ್ಳಂತ ವಾಕ್ಯವು ನಿಮ್ಮ ಜೀವಿತಗಳಲ್ಲಿ ಬರುವಾಗ ನಮ್ಮಲ್ಲಿರುವಂತಹ ಎಲ್ಲಾ ಬಂಧನಗಳನ್ನ ಅದು ಕಲಚಿ ನಮ್ಮನ್ನ ಸ್ವತಂತ್ರವಾಗಿ ನಿಲ್ಲಿಸುವಂತದ್ದಾಗಿದೆ. Jesus is a living God. ನಮ್ಮ ಯೇಸು ಸ್ವಾಮಿಯಾದಂತವನು ಆತನು ಜೀವವುಳ್ಳ ದೇವರಾಗಿದ್ದಾನೆ. When you talk about Jesus, many people think that Jesus is still hanging on the cross. ನಾವು ಅನೇಕ ಬಾರಿ ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡುವಾಗ ಅನೇಕರಿಗೆ ಉಂಟಾಗುವಂತ ಪ್ರಶ್ನೆ, ಆತನು ಇನ್ನೂ ಶಿಲುಬೆ ಮೇಲೆ ತೂಗಾಕಲ್ಪಟ್ಟಿದ್ದಾನೆ ಅಂತ. Many people think that he is dead and he is not alive. ಅನೇಕರು ನಂಬುವಂತದ್ದು ಆತನು ಸತ್ತು ಹೋಗಿದ್ದಾನೆ, ಆತನಿಗೆ ಜೀವವಿಲ್ಲ ಅಂತ. But I want to tell you something. ಆದ್ರೆ ನಾನು ನಿಮಗೆ ಬಹಳ ಸೂಕ್ಷ್ಮ ಅಂತ ಸಂಗತಿಯನ್ನು ಹೇಳಬಲ್ಲೆ. Jesus is not a dead God but Jesus is a living God. ಯೇಸು ಅನ್ನುವಂತವರು ಆತನು ಸತ್ತಂತ ದೇವರಲ್ಲ, ಆತನು ಜೀವವುಳ್ಳಂತ ದೇವರಾಗಿದ್ದಾನೆ. He is alive in our midst. Even as you're sitting and watching this program, His presence is already here and He will touch your life through the word of God. ಈಗಲೂ ಸಹ ಈ ವಾಕ್ಯವನ್ನ ಕೇಳುವಂತ ನೀವುಗಳು ಇದನ್ನ ಕುಳಿತು ನೋಡುತ್ತಿರುವಾಗಲೂ ಸಹ ನಿಮ್ಮ ಮಧ್ಯದಲ್ಲಿ ಆತನ ಪ್ರಸನ್ನತೆ ಆವರಿಸಿದೆ, ಆತನು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾನೆ. When He was in this world, He came and He left everything and He came onto this earth in order to do good things to all the people in this world. ಆತನು ಈ ಲೋಕಕ್ಕೆ ಎಲ್ಲವನ್ನ ಬಿಟ್ಟು ಇಳಿದು ಬರುವಾಗ ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮ್ಮೆಲ್ಲರಿಗೂ ಸಹ ಆತನು ಒಳ್ಳೆಯ ಕಾರ್ಯಗಳನ್ನ ಮಾಡುವಂತೆ ಆತನು ಇಳಿದು ಬಂದಿದ್ದಾನೆ. He wanted to save every mankind on this earth so that none should perish in this world.
ಈ ಲೋಕದಲ್ಲಿರುವಂತ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕನ್ನುವಂತ ಉದ್ದೇಶದೊಟ್ಟಿಗೆ ಆತನು ಇಳಿದು ಬಂದಿದ್ದಾನೆ. John 3:16 says, God so loved the world that he gave his only begotten son in order to save us from all our unrighteousness. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಈಗಲೇ ಹೇಳಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನೊಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟಿದ್ದಾನೆ. When Jesus was there in this world, he did all good things to everyone who went to him. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ ಯಾರೆಲ್ಲ ಆತನ ಬಳಿಗೆ ಹೋಗಿದ್ದಾರೋ ಅವರಿಗೆಲ್ಲ ಒಳ್ಳೆಯ ಕಾರ್ಯಗಳನ್ನ ದೇವರು ಮಾಡಿದ್ದಾನೆ. But people never recognized who this Jesus was. ಆದ್ರೆ ಅನೇಕ ಜನರು ಆತನನ್ನ ಮನವರಿಕೆ ಮಾಡಿಕೊಂಡಿಲ್ಲ, ಈ ಯೇಸು ಯಾರು ಅನ್ನುವಂಥದ್ದನ್ನ. Who is this Jesus and why he had to come into this world? ಈ ಯೇಸು ಯಾರು, ಯಾಕೆ ಇತನು ಈ ಭೂಮಿಗೆ ಇಳಿದು ಬಂದಿದ್ದಾನೆ? Bible says that Jesus was the son of the living God and he is a son of the living God. ಈತನು ಯೇಸು ಅನ್ನುವಂತವನು ದೇವರ ನಿಜ ಕುಮಾರನಾಗಿದ್ದಾನೆ, ಆತನೇ ದೇವರ ಪುತ್ರನೂ ಸಹ ಆಗಿದ್ದಾನೆ. Jesus never came to this earth in order to become a Christian leader. ಈ ಯೇಸು ಸ್ವಾಮಿ ಅನ್ನುವಂತವನು ಯಾವುದೋ ಒಂದು ಸಂಸ್ಥೆಗೆ ನಾಯಕನಾಗಬೇಕನ್ನುವಂತದರ ಮುಖಾಂತರವಾಗಿ ಭೂಲೋಕಕ್ಕೆ ಇಳಿದು ಬರಲಿಲ್ಲ. He never came only for Christians. ಆತನು ಬರೀ ಕ್ರೈಸ್ತರನ್ನ ಅಂಗೀಕರಿಸಿದಂತ ವ್ಯಕ್ತಿಗಳಿಗಾಗಿ ಮಾತ್ರ ಬರಲಿಲ್ಲ. But he came to save every mankind on this earth. ಆತನು ಈ ಭೂಲೋಕಕ್ಕೆ ಬಂದಂತದ್ದು ಈ ಇಡೀ ಜಗತ್ತನ್ನ ರಕ್ಷಿಸುವುದಕ್ಕಾಗಿ, ಎಲ್ಲಾ ಮನುಷ್ಯರನ್ನ ಪ್ರೀತಿಸುವುದಕ್ಕಾಗಿ. Why he had to leave heaven and he had to come down to this earth? ಯಾಕೆ ಆತನು ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬರಬೇಕು? Because God loved you and me. That's why he sent his one and only son for him to be sacrificed on the cross of Calvary for our sin, for him to die for our sin. That's why he left heaven and came down to this earth so that we should not perish but we should be alive with God and with Christ. ಯಾಕಂತಂದ್ರೆ ಆತನು ಪರಲೋಕವನ್ನ, ಉನ್ನತ ಸ್ಥಾನವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಂತದ್ದು ನಿಮ್ಮನ್ನು ನಮ್ಮನ್ನು ಪ್ರೀತಿಸುವುದಕ್ಕಾಗಿ, ನಮ್ಮೆಲ್ಲರ ಬಂಧನಗಳನ್ನ ಬಿಚ್ಚಿ ಆತನು ನಮ್ಮನ್ನ ಸ್ವತಂತ್ರವಾಗಿ ನಿಲ್ಲಿಸುವುದಕ್ಕಾಗಿಯೇ ಆತನು ಅಷ್ಟೊಂದು ಮಹಿಮಾತಿಶಯವಾದಂತ ಪದವಿಯನ್ನ ಬಿಟ್ಟು ಆತನು ಭೂಲೋಕಕ್ಕೆ ಇಳಿದವನಾಗಿದ್ದಾನೆ. He came to save every mankind on this earth. He came to save you and he came to save me from all our unrighteousness in our lives. ಈ ಲೋಕದಲ್ಲಿರುವಂತಹ ಪ್ರತಿ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ, ಇದನ್ನ ನೋಡುತ್ತಿರುವಂತಹ ನಿಮ್ಮನ್ನ ರಕ್ಷಿಸುವುದಕ್ಕಾಗಿ, ನನ್ನನ್ನ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಇಳಿದು ಬಂದವನಾಗಿದ್ದಾನೆ. When we were living in sins, we were in the hands of the Satan. ನಾವು ಸಹ ಪಾಪದಲ್ಲಿ ಜೀವಿಸುವಾಗ ನಾವು ಸೈತಾನನ ಹಸ್ತದಲ್ಲಿರುವಂತವರಾಗಿದ್ದೇವೆ. When we sin against God, I am telling you, the Bible says the wages of sin is death. ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಪಾಪಕ್ಕೆ ಸಂಬಳವಾದಂತದ್ದು ಮರಣವಾದಂತದ್ದಾಗಿದೆ ಎನ್ನುವಂಥದ್ದು ವಾಕ್ಯ ಹೇಳುತ್ತೆ. Because we sin, we had to die for our sins. ಯಾಕಂತಂದ್ರೆ ನಾವು ಪಾಪಿಗಳಾಗಿರುವಾಗ ನಮ್ಮ ಪಾಪದ ಫಲವಾಗಿ ನಾವು ಸಾಯಲೇಬೇಕಾಗಿತ್ತು. But God so loved the world, he said, because of our sin, he said he didn't want us to die because he loved us. If we die, he would be concerned for our lives. That's why he said, you don't die for your sins, but I will make my son to die for you on the cross of Calvary. ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಮುಖಾಂತರವಾಗಿ ಆತನು ತನ್ನ ಒಬ್ಬನೇ ಮಗನನ್ನ ಕೊಟ್ಟು ನಮ್ಮ ಪಾಪಗಳಿಗಾಗಿ ನಾವು ಸಾಯುವಂತ ನಿಟ್ಟಿನಲ್ಲಿರುವಾಗ ಆತನು ತನ್ನ ಮಗನನ್ನ ನಮಗೋಸ್ಕರ ತ್ಯಾಗ ಮಾಡಿ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಆತನು ಮರಣವನ್ನ ಅಂಗೀಕರಿಸಿಕೊಂಡಿದ್ದಾನೆ. That's why Jesus came to this earth in order to pay the price for your sins and for my sins on the cross of Calvary. ಆದದಿಂದಲೇ ಯೇಸು ಸ್ವಾಮಿ ಭೂಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರ ಪಾಪದ ಪ್ರತಿಫಲವಾಗಿ ಮರಣವನ್ನ ಆತನು ತನ್ನ ಮೇಲೆ ವಹಿಸಿಕೊಂಡಿದ್ದಾನೆ. And he paid the price for your sins and for my sins on the cross of Calvary. ಆತನು ಶಿಲುಬೆ ಮೇಲೆ ತೂಗಾಡುವುದರ ಮುಖಾಂತರವಾಗಿ, ಮರಣವನ್ನ ಹೊಂದುವುದರ ಮುಖಾಂತರವಾಗಿ ನಮ್ಮ ಕ್ರಯವನ್ನ ಆತನು ತೆಗೆದುಕೊಂಡವನಾಗಿದ್ದಾನೆ. How this sin came into this world? ಈ ಪಾಪವಾದಂತದ್ದು ಹೇಗೆ ಈ ಭೂಲೋಕಕ್ಕೆ ಪ್ರವೇಶಿಸಿತು? The Bible says God created Adam and Eve and he gave everything for them to rule this world. ದೇವರ ವಾಕ್ಯವು ಹೇಳುತ್ತದೆ, ಆದಾಮನಿಗೋಸ್ಕರ ಹವ್ವಳಿಗೋಸ್ಕರ ದೇವರು ಎಲ್ಲವನ್ನ ಸಿದ್ಧ ಮಾಡಿ ಎಲ್ಲವನ್ನ ಆಳ್ವಿಕೆ ಮಾಡುವಂತೆ ಅವರ ಕೈಯಲ್ಲಿ ಕೊಟ್ಟಿದ್ದನು. He created
created this entire universe and then said to Adam and Eve, it is all for you to take care of it and you rule this. But the Bible says they disobeyed God, they sinned against God, and they lost all the blessings, and everything went into the hands of the Satan. ದೇವರ ವಾಕ್ಯದಲ್ಲಿ ಬರೆಯಿರುವ ಪ್ರಕಾರ ಎಲ್ಲವನ್ನ ಇಡೀ ಜಗತ್ತನ್ನ ದೇವರು ಸೃಷ್ಟಿ ಮಾಡಿ ಆದಾಮನ ಕೈಯಲ್ಲಿ ಹವ್ವಳ ಕೈಯಲ್ಲಿ ಕೊಟ್ಟಿರುವಾಗ ಅವರಿಬ್ಬರೂ ಸಹ ದೇವರಿಗೆ ಅವಿಧೇಯರಾದರು, ದೇವರ ಮಾತಿಗೆ ವಿಧೇಯರಾಗಲಿಲ್ಲ, ಪಾಪವನ್ನ ತಮ್ಮ ಜೀವಿತದಲ್ಲಿ ಪ್ರವೇಶ ಆಗುವಂತೆ ಮಾಡಿದರು. ಈ ಇಡೀ ಜಗತ್ತನ್ನ ಸೈತಾನನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. Because of Adam and Eve's sin, sickness and curse came into this world. ಈ ಆದಾಮ ಹವ್ವರು ಮಾಡಿದಂತ ಪಾಪದ ಪರವಾಗಿ ಈ ಪಾಪ ಅನ್ನುವಂಥದ್ದು ಲೋಕಕ್ಕೆ ಪ್ರವೇಶಿಸಿತು, ಬಲಹೀನತೆಯು ಪ್ರವೇಶಿಸಿತು, ಶಾಪ ಅನ್ನುವಂಥದ್ದು ನಮ್ಮ ಭೂಲೋಕಕ್ಕೆ ಪ್ರವೇಶ ಮಾಡಿದಂತದಾಗಿದೆ. They disobeyed God and all these three things came into this world, and that's why we had to suffer because of all these things. ಇವರಿಬ್ಬರ ಪಾಪದ ಪ್ರತಿಫಲವಾಗಿ ಈ ಮೂರು ಕಾರ್ಯಗಳು ನಮ್ಮ ಭೂಲೋಕಕ್ಕೆ ಪ್ರವೇಶ ಮಾಡಿತು. ಈಗಾಗಲೇ ನಾವು ಅದರಲ್ಲಿ ಕಷ್ಟಪಡುವಂತವರಾಗಿದ್ದೇವೆ. Because of Adam's sins, the sin, curse and sickness and sin came through him, but through Jesus, because Jesus, God loved us, because through Jesus, God says that life and abundance life came through Jesus. ಈ ಆದಾಮನ ಮುಖಾಂತರವಾಗಿ ಪಾಪವಾದಂತದ್ದು, ಶಾಪವಾದಂತ ಈ ಭೂಲೋಕಕ್ಕೆ ಪ್ರವೇಶಿಸುವಾಗ, ಆದ್ರೆ ಕ್ರಿಸ್ತನಾದಂತವನ ಮುಖಾಂತರವಾಗಿ ಈ ಭೂಮಿಗೆ ಪರಿಶುದ್ಧತೆಯು, ಆತನಿಂದ ಒಂದು ಸ್ವತಂತ್ರತೆಯು ನಮ್ಮ ಭೂಮಿಗೆ ಪ್ರವೇಶ ಮಾಡಿದಂತದಾಗಿದೆ. Through Jesus we received mercy, love and his compassion and abundance of grace we all received for coming of Jesus Christ. ಈ ಯೇಸು ಕ್ರಿಸ್ತನ ಆಗಮನದ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಪ್ರೀತಿಯು, ಕರುಣೆಯು, ಅದು ಅಪರಿಮಿತವಾದಂತ ಒಂದು ದಯೆ ಆದಂತದ್ದು ನಮ್ಮ ಜೀವಿತಕ್ಕೆ ಬರುವಂತದಾಗಿದೆ. Nobody on this earth ever said that I left heaven and I came down to this earth in order to save you. ಇಡೀ ಈ ಲೋಕದಲ್ಲಿ ಯಾರು ಸಹ ಇದನ್ನ ಹೇಳಬಲ್ಲರು, ನಾನು ಪರಲೋಕವನ್ನ ಬಿಟ್ಟು ನಿಮಗಾಗಿ ಈ ಭೂಮಿಗೆ ಇಳಿದು ಬಂದಿದ್ದೇನೆ ಅನ್ನುವಂಥದ್ದನ್ನ. Nobody on this earth ever said that come to me all those who are weary and tired and I will give you rest. ಈ ಭೂಮಿಯಲ್ಲಿರುವಂತ ಯಾರು ಸಹ ಈ ವಾಕ್ಯವನ್ನ ಹೇಳಬಲ್ಲರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಅನ್ನುವಂಥದ್ದನ್ನ. Nobody on this earth ever said, come to me all those who are burdened that I will give you rest. ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಅನ್ನುವಂಥದ್ದನ್ನ ಈ ಭೂಮಿಯಲ್ಲಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ. Jesus, the Son of the living God, he left heaven, he came down to this earth and he became a man and he took all our curse, all our sickness and all our sins on him, and he said, you don't have to die but I will die for your sins. ನಾನು ನಿನಗೋಸ್ಕರ ಸತ್ತು ನಿನಗೆ ನಾನು ಬಲವನ್ನ ನಿನಗೆ ಕೃಪೆಯನ್ನ ಕೊಡುತ್ತೇನೆ ಅನ್ನುವಂಥದ್ದನ್ನ ಪರಲೋಕದಲ್ಲಿರುವಂತ ತಂದೆಯ ಪುತ್ರನಾದಂತ ಯೇಸು ಸ್ವಾಮಿಯಿಂದ ಮಾತ್ರಲೇ ಇದನ್ನ ಹೇಳಬಲ್ಲರು. Today many good people came into this world. ಈ ಭೂಮಿಗೆ ಅನೇಕ ಗಣ್ಯ ವ್ಯಕ್ತಿಗಳು, ಒಳ್ಳೆಯ ವ್ಯಕ್ತಿಗಳು ಬಂದರು. They did good things in this world. ಅವರು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಮಾಡಿ ಹೋಗಿದ್ದಾರೆ. They said good things in this world. ಅವರು ಒಳ್ಳೆಯ ವಿಷಯಗಳನ್ನ ಅನೇಕರಿಗೆ ಹೇಳಿದ್ದಾರೆ. They died and they were buried and they are buried and their graves are still with around us. ಅವರೆಲ್ಲರೂ ಸಹ ಬದುಕಿ, ಅವರೆಲ್ಲರೂ ಸತ್ತು ಹೂಣಿಡಲ್ಪಟ್ಟರು, ಅವರ ಸಮಾಧಿಗಳು ಇಂದಿಗೂ ನಮ್ಮ ಬಳಿಯಲ್ಲಿದೆ. But Jesus, the Son of the living God, ಆದರೆ ಯೇಸು ದೇವರ ಪುತ್ರನಾದಂತವನು, he left heaven and he came down to this earth as a man. ಆತನು ಪರಲೋಕವನ್ನ ಬಿಟ್ಟು ಮನುಷ್ಯ ಕುಮಾರನಾಗಿ ಭೂಮಿಗೆ ಇಳಿದು ಬಂದ. He did good things. ಆತನು ಒಳ್ಳೆಯ ಕಾರ್ಯವನ್ನ ಮಾಡಿದ. He said good things. ಆತನು ಒಳ್ಳೆಯ ವಿಚಾರಗಳನ್ನ ಹೇಳಿದ. He died and was buried. ಆತನು ಸತ್ತನು, ಹೂಣಿಡಲ್ಪಟ್ಟನು. But on the third day God rose him again and he is alive in our midst. ಆತನು ಮೂರನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದಿದ್ದಾನೆ, ಇಂದಿಗೂ ಆತನು ನಮ್ಮ ಮಧ್ಯದಲ್ಲಿ ಜೀವಿಸುವವನಾಗಿದ್ದಾನೆ. Because Jesus rose from the dead, even today, even though we sin against God, we have died to our sins, but we are alive through Christ Jesus, the Bible says. ನಾವು ಇಂದಿಗೂ ಸಹ ಪಾಪ ಮಾಡುವಂತವರಾಗಿದ್ದೇವೆ, ನಾವು ಸಾಯುವಂತ ನಿಟ್ಟಿನಲ್ಲಿ ಇದ್ದರೂ ಸಹ, ಆದರೆ ಯೇಸು ಕ್ರಿಸ್ತನ ಕೃಪೆಯಿಂದ ಆತನು ನಮಗೋಸ್ಕರ ಸತ್ತದ್ದರಿಂದ ನಾವು ಬದುಕುವಂತವರಾಗಿದ್ದೇವೆ. Three things signifies about Jesus Christ, why he came into this world. ಈ ಯೇಸು ಅನ್ನುವಂತವನು ಯಾಕೆ ಈ ಭೂಮಿಗೆ ಇಳಿದು ಬಂದನು ಅನ್ನುವುದಕ್ಕೆ ಒಂದು ಮೂರು ವಿಚಾರಗಳನ್ನ ನಾವು ಗುರುತು ಹಿಡಿದಬಹುದು. The birth of Christ signifies that he came to this world in order to save every mankind on this earth. He didn't want anyone to perish and he doesn't want anyone to die in their sins, but he came to save you so that you will have a life and life in abundance.
ಈ ಕ್ರೈಸ್ತನ ಜನನವಾದಂಥದ್ದು ಯಾವುದನ್ನ ಸೂಚಿಸುತ್ತದೆ ಅಂತಂದ್ರೆ ಪಾಪದಲ್ಲಿರುವಂತ ನಮ್ಮನ್ನ ರಕ್ಷಿಸುವಂಥದ್ದು, ಆತನೊಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು, ನೀತಿವಂತರಾಗಿಸುವಂಥದ್ದನ್ನ ಇದು ಗುರುತನ್ನ ಸೂಚಿಸುವಂತದ್ದಾಗಿದೆ ಆತನ ಜನನವಾದಂಥದ್ದು. Second thing, the death of Christ. He died for us on the cross of Calvary by He paying the price for us, by redeeming us from the hands of the Satan, and He paid the price for you and me on the cross of Calvary. ಎರಡನೇದಾಗಿ ಯೇಸು ಸ್ವಾಮಿಯ ಮರಣವಾದಂಥದ್ದು ನಮ್ಮೆಲ್ಲರ ಪಾಪಕ್ಕೋಸ್ಕರ ನಾವು ತೂಗಾಕಲ್ಪಡುವಂತ ಸ್ಥಾನದಲ್ಲಿ ಆತನು ನಮಗೋಸ್ಕರ ಕ್ರಯವನ್ನ ಸಲ್ಲಿಸಿ ಆತನು ನಮ್ಮ ಪಾಪಗಳನ್ನ ಹೊತ್ತಿ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಿದ್ದಾನೆ. The death of Christ means all our sins are being died and it is buried in the grave. ಕ್ರೈಸ್ತನ ಮರಣವಾದಂತು ಅಂತಂದ್ರೆ ನಮ್ಮೆಲ್ಲರ ಪಾಪವನ್ನ ಹೊತ್ತುಕೊಂಡು ಆತನು ಸಮಾಧಿಗೆ ಅಥವಾ ಆತನು ಮರಣಕ್ಕೆ ಒಪ್ಪಿಸಿಕೊಟ್ಟಂತದಾಗಿದೆ. And because of the death of Jesus on the cross, we are being redeemed and we have this life and life in abundance. ಈ ಕ್ರೈಸ್ತನ ಶಿಲುಬೆಯಾದಂಥದ್ದು ನಮ್ಮನ್ನ ನೂತನಕರಿಸುವಂಥದ್ದು, ನಮ್ಮನ್ನ ಪರಿಶುದ್ಧಗೊಳಿಸುವಂಥದ್ದು, ನಮ್ಮನ್ನ ಬಿಡಿಸುವಂಥದ್ದು ಅದಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ. The resurrection signifies that Jesus Christ rose on and in order to raise us after the death and to give us an eternal life. ಯೇಸು ಕ್ರಿಸ್ತನ ಪುನರುತ್ಥಾನವಾದಂಥದ್ದು ನಾವು ಸಹ ಪಾಪಕ್ಕೆ ಸತ್ತವರಾಗಿ ಆತನ ಪುನರುತ್ಥಾನದಲ್ಲಿ ನೀತಿವಂತರಾಗಿ ಎಬ್ಬಿಸುವಂತದಕ್ಕೆ ಸೂಚನೆಕರಣವಾಗಿ ಇರುವಂತಹ ಒಂದು ಸಂಗತಿಯಾಗಿದೆ. Jesus died and was buried and rose again in order to see that we are also raised again from all our unrighteousness and we will have an eternal life just by believing in Him as the Lord and Savior. ನಾವು ಸಹ ಆತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವುದರ ಮುಖಾಂತರವಾಗಿ ಈತನೊಟ್ಟಿಗೆ ನಾವು ಮರಣದಲ್ಲಿ ಒಪ್ಪಿಸಿಕೊಂಡು ಪುನರುತ್ಥಾನದಲ್ಲಿ ನಾವು ಸಹ ನೀತಿಗೆ ಜೀವಿಸುವಂತವರಾಗಿದ್ದೇವೆ. Jesus died in order to bring abundance life in each one of us. ನಮ್ಮೆಲ್ಲರಿಗೂ ಸಹ ಆಶೀರ್ವಾದಕರವಾದಂತಹ ಜೀವಿತವನ್ನ ಕೊಡುವುದಕ್ಕಾಗಿ ಆತನು ಈ ಭೂಮಿಗೆ ಬಂದಿದ್ದಾನೆ. Today when we go through sin or curse or any kind of sickness, everything become a dead situation in our lives. ನಮ್ಮ ಜೀವಿತದಲ್ಲಿ ನಾವು ಸಹ ಪಾಪದಲ್ಲಿಯೂ ಶಾಪದಲ್ಲಿ ಹಾದು ಹೋಗುವಾಗ ನಮ್ಮೆಲ್ಲರ ಜೀವಿತದಲ್ಲಿ ಎಲ್ಲವೂ ಬರುಡಾದಂತ ಒಂದು ಸ್ಥಾನದಲ್ಲಿ ಇರುವಂತದಾಗಿದೆ. When you live in sins, everything is a dead situation because there is no peace in your life, there is no understanding, there is no happiness in your life because of your sins in your lives. ನಮ್ಮೆಲ್ಲರ ಪಾಪದ ಜೀವಿತದ ಮುಖಾಂತರವಾಗಿ ಯಾವ ಆಶೀರ್ವಾದವೂ ಇಲ್ಲ. ನಮ್ಮೆಲ್ಲ ಪರಿಸ್ಥಿತಿಗಳು ಸಹ ಸತ್ತಂತ ಪರಿಸ್ಥಿತಿಗಳಾಗಿರುತ್ತವೆ. ಯಾವ ಮುಂದುವರಿಕೆಯೂ ಆಶೀರ್ವಾದಕರವಾದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿರುವುದೇ ಇಲ್ಲ. When we sin against God, everything becomes a dead situation in our life. ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಸತ್ತಂತ ಸ್ಥಾನಗಳಲ್ಲಿ ಇರುತ್ತವೆ. When we live in sickness, we lose hope. There is no hope because of our sickness, all because we sin against God. The sickness follows us in our life. ನಮ್ಮ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾದಂತ ಪಾಪಗಳನ್ನ ಮಾಡುವಾಗ ನಮ್ಮಲ್ಲಿ ಉಂಟಾಗುವಂತ ಬಲಹೀನತೆಯಲ್ಲಿ ಯಾವುದೇ ನಿರೀಕ್ಷೆ ಇರುವುದಿಲ್ಲ, ಯಾವುದೇ ರೀತಿಯಾದಂತ ನಂಬಿಕೆ ನಮ್ಮಲ್ಲಿ ಹುಟ್ಟುಕೊಳ್ಳುವುದಿಲ್ಲ. ಯಾಕಂತಂದ್ರೆ ದೇವರಿಗೆ ವಿರುದ್ಧವಾಗಿ ನಾವು ಪಾಪಿಗಳಾಗಿದ್ದೇವೆ. When nothing goes well in your life, you go through failure after failure, you go through bondage after bondage in your life. Your life will be under the bondage of curse and you don't have hope in your life. ನಿಮ್ಮ ಜೀವಿತದಲ್ಲಿ ಯಾವುದೇ ನಂಬಿಕೆಯು ನಿರೀಕ್ಷೆಯೂ ಇಲ್ಲದೆ ಹೋಗುವುದಕ್ಕೆ ಕಾರಣ, ನಮ್ಮ ಜೀವಿತದಲ್ಲಿ ಇನ್ನೂ ಹೊಸ ಕಾರ್ಯಗಳು ಆಗದೇ ಇರುವಂತದಕ್ಕೆ ಕಾರಣ ಸೋಲುವಿಕೆ ನಂತರ ಸೋಲುವಿಕೆ, ಒಂದು ಬಂಧನದ ನಂತರವಾಗಿ ಬಂಧಿಸಲ್ಪಡುವಂತಹ ಒಂದು ಸನ್ನಿವೇಶ. ಇದೆಲ್ಲವೂ ಸಹ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದರ ಮುಖಾಂತರವಾಗಿಯೇ. In order to bring victory in your life, God made His one and only Son to sacrifice on the cross of Calvary in order to redeem you from sin, sickness and curses in your lives. ನಮ್ಮೆಲ್ಲರ ಜೀವಿತದಲ್ಲಿರುವಂತಹ ಪಾಪವನ್ನ ಎಲ್ಲ ಬಲಹೀನತೆಯಿಂದ ನಮ್ಮನ್ನ ಹೊರತರುವುದಕ್ಕಾಗಿಯೇ ಆತನು ತನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನ ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾನೆ. So that you will have joy and peace and happiness and you will have abundant life through Christ Jesus. ಈ ಕ್ರಿಸ್ತನ ಮುಖಾಂತರವಾಗಿ ನಮ್ಮಲ್ಲಿ ಸಂತೋಷವು, ಆನಂದವು, ಅಧಿಕವಾದಂತಹ ಒಂದು ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಉಂಟಾಗುವಂತದಾಗಿದೆ. Today because of your sin, sickness and curse in your life, everything becomes a dead situation in your life. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿಯೇ ನಮ್ಮ ಜೀವಿತದಲ್ಲಿ ಬಲಹೀನತೆಯು, ಆಶೀರ್ವಾದ ಇಲ್ಲದೆ ಇರುವಂತ ಕಾರ್ಯವು ನಮ್ಮ ಜೀವಿತದಲ್ಲಿ ಇರುವುದಕ್ಕೆ ಕಾರಣವಾಗಿದೆ. But the good news is that God's abundance grace is there because of the resurrection power of Jesus who became alive in order to see that we don't die of our sins, curse and sickness
fullness in our life so that we are alive through Christ Jesus in our lives. ಯೇಸು ಸ್ವಾಮಿಯ ಮುಖಾಂತರವಾಗಿ ಆತನ ಮರಣದ ಮುಖಾಂತರವಾಗಿ ಸಹ ನಾವು ಸಮೃದ್ಧಿಯಾದಂತ ಜೀವಿತವನ್ನ ಜೀವಿಸುವುದಕ್ಕೆ ಆತನು ಮಾರ್ಗವನ್ನ ತೆರೆದುಕೊಟ್ಟಿದ್ದಾನೆ. ಆತನ ಮರಣ ಪುನರುತ್ಥಾನದ ಮುಖಾಂತರವಾಗಿ ನಾವು ಜೀವಿಸಲ್ಪಟ್ಟು ಸಂತೋಷವಾಗಿಯೂ ಸಮೃದ್ಧಿಯಾಗಿ ಇರುವಂತೆ ಆತನು ಮಾಡಿದಂತವನಾಗಿದ್ದಾನೆ. When you're going through failures after failure, when you lost hope in your life, I am telling you, you might be thinking, how am I going to overcome this situation in my life, sir? ನನ್ನ ಜೀವಿತದಲ್ಲಿ ಅನೇಕ ಸೋಲುವಿಕೆಯನ್ನ ಅನುಭವಿಸ್ತಿದ್ದೀನಲ್ಲ, ನನಗೆ ಯಾವ ನಿರೀಕ್ಷೆಯೂ ಅಲ್ಲ, ಇದನ್ನ ಹೇಗೆ ನನ್ನಿಂದ ಮುಂದುವರಿಸಲಿಕ್ಕಾಗುತ್ತೆ, ಹೇಗೆ ಇದನ್ನ ಜೀವಿಸಲಿಕ್ಕೆ, ಹೇಗೆ ನಾನು ಇದನ್ನ ದಾಟಿ ಮುಂದೆ ಬರುವಂತಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಎದುರು ನೋಡುವಿಕೆಯೊಟ್ಟಿಗೆ ನೀನಿರಬಹುದು. Nobody on this earth will help you out. Nobody on this earth will give his hand to release you from all your bondages, but Jesus, the Son of the living God. The Bible says if the Son sets you free, you are free indeed. It says in Bible in John chapter 8 verses 36. ದೇವರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆ 8:26 ದೇವರ ವಾಕ್ಯ ಹೇಳುವ ಪ್ರಕಾರ ಕುಮಾರನು ಕೊಡುವಂತ ಬಿಡುಗಡೆಯು ಅದು ನಮಗೆ ಶಾಶ್ವತವಾದಂತ ಬಿಡುಗಡೆಯಾಗಿದೆ. ಈ ಲೋಕದಲ್ಲಿ ಯಾರು ಸಹ ನಮ್ಮನ್ನ ಬಿಡಿಸಲಾರರು, ಯಾರು ನಮ್ಮ ಜೀವಿತದಲ್ಲಿ ನಮಗೆ ತಕ್ಕಂತ ಉತ್ತರವನ್ನ ಕೊಡಲಾರರು. ಕ್ರೈಸ್ತನು ಮಾತ್ರವೇ ನಮ್ಮನ್ನ ಬಿಡಿಸಬಲ್ಲವನು. Nobody can help you because nobody died for us, but Jesus died for us on the cross of Calvary. ಯಾರು ಸಹ ನಮ್ಮನ್ನ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ, ಯಾರು ನಮಗಾಗಿ ಸತ್ತಿಲ್ಲ, ಆದರೆ ಯೇಸು ಕ್ರಿಸ್ತನು ಮಾತ್ರವೇ ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ನಮಗೋಸ್ಕರ ತೂಗಾಗಲ್ಪಟ್ಟಿದ್ದಾವನಾಗಿದ್ದಾನೆ. Jesus took the place for your sins, for your sickness, for your curse on the cross of Calvary. He died, he was buried, and he rose again on the third day in order to see that you will have an abundance life. ನಮಗೆ ಸಮೃದ್ಧಿಕರವಾದಂತ ಜೀವಿತವನ್ನ ಕೊಡುವುದಕ್ಕಾಗಿ, ನಮಗೆ ಸಂತೋಷವನ್ನ ಉಂಟು ಮಾಡುವುದಕ್ಕಾಗಿ ಆತನು ಈ ಭೂಮಿಗೆ ಇಳಿದು ಬಂದು ಆತನು ಸತ್ತು ಹೂಣಿಡಲ್ಪಟ್ಟು 3ನೇ ದಿನದಲ್ಲಿ ಹೇಳಿದ ಪ್ರಕಾರ ಆತನು ಪುನರುತ್ಥಾನವನ್ನು ಸಹ ಹೊಂದಿದವನಾಗಿದ್ದಾನೆ. God is showing me that there are so many people who are watching this program. You are going through a tough situation, you are going through a dead situation, and you have lost hope in your life, and you have been looking to way how you can come out of your situation in your life. ಇದನ್ನ ವೀಕ್ಷಿಸುತ್ತಿರುವಂತ ಅನೇಕರಿಗೆ ದೇವರು ಹೇಳುತ್ತಿದ್ದಾನೆ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ದೀರಾ, ನಿರೀಕ್ಷೆಯನ್ನ ಕಳೆದುಕೊಂಡಿದ್ದೀರಾ, ಎಲ್ಲವೂ ಸಹ ನಿಮ್ಮ ಜೀವಿತದಿಂದ ಬಿಟ್ಟು ಹೋಗಿದೆ ಅನ್ನುವಂತ ಎಲ್ಲ ನಿರೀಕ್ಷೆಯಿಂದ ನೀವು ಸೋತು ಹೋಗಿದ್ದೀರಾ. ನಿಮಗೆ ದೇವರು ಮಾತನಾಡುತ್ತಿದ್ದಾನೆ. Many times you have been sitting and crying, oh God, how am I going to overcome this situation? I am unable to bear this situation. You might be crying in your life. I'm telling you, God is showing me that you have lost hope and you're looking here and there how you can come out of your situation. But I'm telling you, God is speaking to you through this television program. ದೇವರ ಬಳಿಯಲ್ಲಿ ಅನೇಕ ಬಾರಿ ನೀವು ಕೊರಗುತ್ತಿರಬಹುದು, ದೇವರೇ ನನಗೆ ಯಾರಿದ್ದಾರೆ, ನನ್ನ ಜೀವಿತದಲ್ಲಿ ಯಾರು ಈ ಸನ್ನಿವೇಶದಿಂದ ನಮ್ಮನ್ನ ಬಿಡಿಸುವಂತವರು, ಎಲ್ಲಾ ನಿರೀಕ್ಷೆಯನ್ನ ಕಳೆದುಕೊಂಡಿದ್ದೀನಲ್ಲ, ನೀವು ಕೊರಗಿ ಅಳುತ್ತಿರುವಂತ ಕಾರ್ಯಗಳನ್ನ ನೋಡಿ ದೇವರು ನಿಮ್ಮ ಸಂಗಡಲೇ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. You have lost hope. I'm telling you, God is showing a person named John. I'm telling you, you have lost hope and you have been going through a tough situation. I'm telling you, my brother John, God is speaking to you. I'm telling you, you might have lost hope, but today God is touching your life. Your life is precious, and I'm telling you, Jesus cares for you, and He is going to release you from every bondages what you're going through in your life. ಈ ದೂರದರ್ಶನವನ್ನ ನೋಡುತ್ತಿರುವಂತ ಸಹೋದರ ಜಾನ್ ಅವರೊಟ್ಟಿಗೆ ದೇವರು ಮಾತನಾಡುತ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ನಿಮಗಿದ್ದಂತ ನಿರೀಕ್ಷೆಯನ್ನ ಕಳೆದುಕೊಂಡಿದ್ದೀರಾ, ಆದರೂ ನಾನು ಶಕ್ತನಾಗಿ ಹೇಳಬಲ್ಲೆ, ಯೇಸು ಸ್ವಾಮಿ ನಿಮ್ಮ ನಿರೀಕ್ಷೆಯನ್ನ ಹಿಂದಿರುಗಿಸಬಲ್ಲನು. ಆತನು ನಿಮ್ಮ ಜೀವಿತವನ್ನ ಆಶೀರ್ವಾದ ಮಾಡಿ ಸಮೃದ್ಧಿಕರವಾದಂತ ಜೀವಿತಕ್ಕೆ ನಿಮ್ಮನ್ನ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನ ಮುಟ್ಟುತ್ತಿದ್ದಾನೆ ಈಗಲೇ. I see that God's presence is right here. Even as you're watching my brother John, God is speaking to you. Surrender your life to Jesus. Give up all your bad habits because Jesus loves you and Jesus cares for you. Today is your day. I'm telling you, Jesus is going to touch you and He is going to release you from all your problems what you are going through in your lives. ಸಹೋದರ ಜಾನ್ ಅವರೇ, ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಮತ್ತೊಂದು ಆವೃತ್ತಿ ದೇವರಿಗೆ ನಿಮ್ಮನ್ನ ಒಪ್ಪಿಸಿಕೊಡ್ರಿ. ನಿಮ್ಮೆಲ್ಲ ಪಾಪದ ಕಾರ್ಯಗಳನ್ನ, ಪಾಪದ ಚಟಗಳನ್ನ ಆತನಿಗೆ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮೆಲ್ಲ ಸನ್ನಿವೇಶಗಳನ್ನ, ನಿರೀಕ್ಷೆ ಇಲ್ಲದೆ ಇರುವಂತ ಜೀವಿತವನ್ನ ಆತನು
ಬದಲಾಯಿಸಿ ನಿಮಗೆ ಸಮೃದ್ಧಿಕರವಾದಂತಹ ಜೀವಿತವನ್ನ ಆತನು ನಿಮ್ಮ ಮುಂದಾಗಿ ಇಟ್ಟಿದವನಾಗಿದ್ದಾನೆ. Sister Salome, God is showing me right now, you are going through a terrible sickness. God is concerned about your life, and I'm telling you for the glory of God, Sister Salome, Jesus is calling you right now. Jesus wants to heal you completely from all your sickness. As you're watching this, Sister Salome, God is speaking to you. The mighty hand of God is coming upon you right now. God is touching you and healing you completely for His glory. ಇದನ್ನ ವೀಕ್ಷಿಸುತ್ತಿರುವಂತಹ ಸಹೋದರಿ ಸಲೋಮಿ ಅವರೇ, ದೇವರು ನಿಮ್ಮನ್ನ ಮುಟ್ಟುತ್ತಿದ್ದಾನೆ. ನಿಮ್ಮ ಹಾಸಿಗೆಯಲ್ಲಿ ನಿಮಗಿರುವಂತಹ ಅನಾರೋಗ್ಯದಲ್ಲಿಯೂ ಸಹ ದೇವರು ಎಲ್ಲವನ್ನ ಬದಲಾಯಿಸಲಿಕ್ಕೆ ಶಕ್ತನು. ಆತನು ಇವತ್ತಿಗೆ ಇದನ್ನ ನೀವು ನೋಡುತ್ತಿರುವಾಗಲೇ ಸಹ ದೇವರ ಹಸ್ತವು ನಿಮ್ಮ ಮೇಲೆ ಬರುತ್ತಲಿದೆ. I tell you for the glory of God, get ready, my sister Salome. You are being healed by the wounds of Lord Jesus Christ, because the resurrection power of Jesus Christ is right here and touching you right now through this television program. You are being healed by the wounds of Lord Jesus Christ. ಈ ದೂರದರ್ಶನದ ಮುಖಾಂತರವಾಗಿ ಸಹೋದರಿ ಸಲೋಮಿ ಅವರೇ, ದೇವರು ನಿಮ್ಮನ್ನ ಮುಟ್ಟುತ್ತಿದ್ದಾನೆ. ಆತನ ಬಾಸುಂಡೆಗಳಿಂದ ನೀವು ಸೌಖ್ಯಗೊಳ್ಳಲಿಕ್ಕಿದ್ದೀರಾ. ಆತನ ಪುನರುತ್ಥಾನದ ಬಲವು ನಿಮ್ಮನ್ನ ಮುಟ್ಟಲಿದೆ. ನೀವು ಸೌಖ್ಯಗೊಳ್ಳಲಿಕ್ಕಿದ್ದೀರಾ. God is removing every negative thoughts and every fear in you. Jesus is touching you and healing you, and Jesus is removing all those things in your lives. ದೇವರು ನಿಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಬಲಹೀನತೆಯನ್ನ, ನಕಾರಾತ್ಮಕವಾದಂತಹ ಕಾರ್ಯವನ್ನ, ಎಲ್ಲ ಭಯಗಳನ್ನ ನಿಮ್ಮ ಜೀವಿತದಿಂದ ದೇವರು ಹೊರಗೆ ತೆಗೆಯುತ್ತಿದ್ದಾನೆ. I'm telling you, Jesus cares for each one of you who are watching this program. ನಮ್ಮೆಲ್ಲರನ್ನು ಸಹ ನಮ್ಮೆಲ್ಲರ ಮೇಲೆ ಆತನು ಕಾಳಜಿ ವಹಿಸುವಂತವನಾಗಿದ್ದಾನೆ. I'm telling you, God loves each one of you. Get ready for your miracle. Even as we are going to pray, get ready, for God is going to touch many of you through this television program. ಈ ದೂರದರ್ಶನವನ್ನ ನೋಡುತ್ತಿರುವಾಗಲೇ ಸಹ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಪ್ರಾರ್ಥಿಸುವಾಗಲೇ ಅನೇಕರನ್ನ ದೇವರು ಮುಟ್ಟಲಿದ್ದಾನೆ. ಈಗಾಗಲೇ Let's pray right now. ನಾವೆಲ್ಲರೂ ಸಹ ಪ್ರಾರ್ಥಿಸುವ. Father, we thank you, Lord, for your favor and mercy, O God. ತಂದೆಯೇ, ನಿನ್ನ ಕೃಪೆಗಾಗಿ, ನಿನ್ನ ದಯೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. Indeed, we believe in you, O God, that you left heaven, you came down to this earth in order to save me, O God, from every unrighteousness, O God. ದೇವರೇ, ಈ ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ಸ್ವಾಮಿ ನಮಗೋಸ್ಕರ ನೀವು ಮಾಡಿದಂತ ತ್ಯಾಗಗಳನ್ನ ನಾವು ನೆನೆಸಿಕೊಳ್ಳುತ್ತೇವೆ. We put our faith in you, Jesus. ನಮ್ಮೆಲ್ಲರ ನಂಬಿಕೆಯನ್ನ ನಿನ್ನ ಮೇಲೆ ಇಡುತ್ತೇವೆ ಸ್ವಾಮಿ. We believe that you are the Son of the living God. ನಾವು ನಂಬುತ್ತೇವೆ ನೀನು ತಂದೆಯ ಒಬ್ಬನೇ ಕುಮಾರನಾಗಿದ್ದೀಯಾ. We believe that you died for our sins. ನಾವು ನಂಬುತ್ತೇವೆ ನಮ್ಮ ಪಾಪಗಳಿಗಾಗಿ ನೀನು ಸತ್ತವನಾಗಿದ್ದೀಯಾ. And on the third day God rose again and you are alive in our midst. ದೇವರೇ, ನೀನು ಹೇಳಿದ ಮೇರೆಗೆ ನೀನು ಮೂರನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದಿ ಇಂದಿಗೂ ಸಹ ನಮ್ಮ ಮಧ್ಯದಲ್ಲಿ ಜೀವಿಸುವವನಾಗಿದ್ದೀಯಾ. In order to release us from every unrighteousness. ದೇವರೇ, ನಮ್ಮಲ್ಲಿರುವಂತ ಎಲ್ಲಾ ಅಪರಿಶುದ್ಧವಾದಂತ ಕಾರ್ಯಗಳನ್ನ ತೆಗೆದು ಹಾಕ್ರಿ. Jesus, we believe you are the Son of the living God. ದೇವರೇ, ನಾವು ನಂಬುತ್ತೇವೆ ಜೀವಿಸುವಂತ ದೇವರ ಕುಮಾರನು ನೀನು ಆಗಿದ್ದೀಯಾ. Today come into our heart, come into our life, and to release us from all our unrighteousness, sickness and curse in our lives. ದೇವರೇ, ನಮ್ಮ ಜೀವಿತದೊಳಗೆ ನೀನು ಇಳಿದು ಬಂದು ನಮ್ಮ ಹೃದಯಗಳಲ್ಲಿ ವಾಸ ಮಾಡಿ ಸ್ವಾಮಿ, ನಮ್ಮಲ್ಲಿರುವಂತ ಎಲ್ಲಾ ಅಪರಿಶುದ್ಧತ್ವವನ್ನ, ನಮ್ಮಲ್ಲಿರುವಂತ ಬಲಹೀನತೆಯನ್ನ, ಶಾಪವನ್ನ ನಮ್ಮಿಂದ ತೆಗೆದು ಹಾಕ್ರಿ. From today onwards, Lord, we are going to follow you, Lord. We are going to look to you, Lord, that you are the author and perfecter of our faith. ದೇವರೇ, ನಮ್ಮ ನಂಬಿಕೆಯ ಸ್ಥಾಪಕನು, ಅದನ್ನ ಮುಗಿಸುವವನು ನೀನಾಗಿದ್ದೀಯ ಸ್ವಾಮಿ. ನಿನ್ನನ್ನ ನಂಬುವಂತೆ ನಮಗೆ ಕೃಪೆ ಮಾಡಿಕೊಡ್ರಿ. We give you glory, we give you honor. ದೇವರೇ, ಎಲ್ಲ ಮಹಿಮೆಯನ್ನ, ಘನತೆಯನ್ನ ನಾವು ನಿಮಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. ಆಮೆನ್. If you have made this prayer, I'm telling you, believe that Jesus is there to release you from every bondages in your life. ಈ ಪ್ರಾರ್ಥನೆಯನ್ನ ನಮ್ಮೊಟ್ಟಿಗೆ ಸೇರಿ ನೀವು ಮಾಡಿರುವುದಾದರೆ ನಂಬಿಕೊಳ್ಳಿರಿ, ದೇವರು ನಿಮ್ಮನ್ನ ಎಲ್ಲಾ ಬಂಧನಗಳಿಂದ ಬಿಡಿಸಿದ್ದಾನೆ. God bless you. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. Amen. ಆಮೆನ್.